ಗುಡ್ ಮಾರ್ನಿಂಗ್. ಇವತ್ತಿನ ಸ್ಪೆಷಲ್ ಪ್ರಾನ್ ಗ್ರೀನ್ ಮಸಾಲ, ಎಟ್ಟಿ ಸಿಗಡಿ ಗ್ರೀನ್ ಮಸಾಲ. ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕೆಂದರೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ನಾನು ಮಿಡ್ಲಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಕೊನೆ ತನಕ ನೋಡಿ. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಕ್ಲೀನ್ ಮಾಡಿದ ಪ್ರಾನ್ಸಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರಿ. ಈಗ ಮಸಾಲೆಗೆ 3 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಬೇಕು. 3 ಈರುಳ್ಳಿ, 2 ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಡಿ ಈ ಥರ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಸಣ್ಣಗೆ ಕಟ್ ಮಾಡಬೇಕು. ಸಣ್ಣಗೆ ಕಟ್ ಮಾಡಬೇಕು ಈ ಥರ. ಈ ಥರ ಸಣ್ಣ ಕಟ್ ಮಾಡಿ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ರೆಡಿಯಾಗಿದೆ. ಮಸಾಲೆಗೆ 10 ರಿಂದ 12 ಹಸಿಮೆಣಸು, ಹುಳಿ ಸ್ವಲ್ಪ, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಹಳದಿ, ಸ್ವಲ್ಪ ಕರಿಮೆಣಸು, ಚಕ್ಕೆ ಮತ್ತು ಸ್ಟಾರ್, ಮೆಂತ್ಯಕಾಳು. ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಎಣ್ಣೆ ಬಿಸಿ ಆದ ತಕ್ಷಣ, ಈಗ ಬಿಸಿ ಆಗ್ತಾ ಇದೆ, ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಕಂದು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡಿ. ಈಗ ಕಂದು ಬಣ್ಣಕ್ಕೆ ಬಂದಿದೆ, ಸೈಡಲ್ಲಿಡಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಈಗ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ, ಹಸಿಮೆಣಸು ಫ್ರೈ ಆಗಿದೆ, ಅದನ್ನು ಸೈಡಲ್ಲಿಡಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಈರುಳ್ಳಿಯನ್ನು ಹಾಕಿ, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ, ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕಂದು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡಬೇಕಾಗ್ತದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಈ ಥರ ಕಂದು ಬಣ್ಣಕ್ಕೆ ಬಂತು. ಆವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಈಗ ಫ್ರೈ ಆಯಿತು. ಇದನ್ನು ಆರಲಿಡಬೇಕು, ಯಾಕೆಂದರೆ ಮಿಕ್ಸಿಗೆ ಹಾಕುವಾಗ ಮತ್ತು ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಎಲ್ಲ ಮಸಾಲೆ ರೆಡಿಯಾಗಿದೆ ಫ್ರೈ ಆಗಿ. ಈಗ ಆರಿದ ಮಸಾಲೆಯನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಡಿ. ಈಗ ಒಗ್ಗರಣೆಗೆ 1 ಈರುಳ್ಳಿ, 2 ಟೊಮೆಟೊವನ್ನು ಕಟ್ ಮಾಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕುತ್ತಾ ಅದಕ್ಕೆ ಪಲಾವ್ ಎಲೆಯನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಎಲೆ ಫ್ರೈ ಆದ ತಕ್ಷಣ ಅದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೆಟೊನ ಹಾಕಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ. ಈಗ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆಗ್ತಾ ಇದೆ. ಈಗ ನೋಡಿ ಫ್ರೈ ಆಗಿದೆ. ಫ್ರೈ ಆಗೋದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿದ ಪೇಸ್ಟನ್ನು ಹಾಕಿ ಈ ಥರ ಪೇಸ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿಡಿ. ಈಗ ನೋಡಿ ಸಣ್ಣಗೆ ಕುದಿ ಬರ್ತಾ ಇದೆ. ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಫ್ರೈ ಕೂಡ ಮಾಡಬೇಕಾಗ್ತದೆ. ಆಮೇಲೆ ಅದಕ್ಕೆ ಮಿಕ್ಸಿಯನ್ನು ತೊಳೆದ ನೀರನ್ನು ಹಾಕಿ
ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮುಚ್ಚಳವನ್ನು ಮುಚ್ಚಿಡಿ. ಈಗ ನೋಡಿ ಸಣ್ಣಗೆ ಕುದಿ ಬರ್ತಾ ಇದೆ. ಈಗ ಕುದಿ ಬಂದಿದೆ ಚೆನ್ನಾಗಿ. ಅದಕ್ಕೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ, ಅದರ ರಸವನ್ನು ಹಿಂಡಿ. ಇವಾಗ ಅದಕ್ಕೆ ಚೆನ್ನಾಗಿ ಈ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಸಣ್ಣ ಕುದಿ ಬರ್ತಾ ಇದೆ. ಈಗ ಕುಂದಿ ಬಂದಿದೆ, ಇಷ್ಟು ಸಾಕು. ಇವಾಗ ಪ್ರಾನ್ಸನ್ನು ಹಾಕಿ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಪ್ರಾನ್ಸನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ. ಯಾಕೆ ಗ್ರೇವಿ ತಿಕ್ಕಾಗಿರಬೇಕು, ಜಾಸ್ತಿ ನೀರನ್ನು ಹಾಕಬೇಡಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮುಚ್ಚಳನ್ನು ಮುಚ್ಚಿ ಕುದಿಯಲು ಬಿಡಿ. ಈ ಥರ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನೋಡಿ ಕುದಿ ಬಂದಿದೆ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನೋಡಿ ನಮ್ಮದು ಪ್ರಾನ್ಸ್ ಕೂಡ ಬೆಂದಿದೆ. ಪ್ರಾನ್ಸ್ ಬೆಂದಿದೆ ಇಲ್ಲೋ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಪ್ರಾನ್ಸ್ ಬೆಂದ ತಕ್ಷಣ ಪ್ರಾನ್ಸ್ ರೌಂಡ್ ಆಗುತ್ತೆ ಈ ಥರ. ಆವಾಗ ಅದು ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಯಾಕೆಂದರೆ ನಾನು ಈಗ 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ದೀನಿ. 10 ಮಿನಿಟ್ಸ್ ಬೇಯಿಸಿದರೆ ಸಾಕಾಗ್ತದೆ. 10 to 15 ಮಿನಿಟ್ಸ್ ಬೇಯಿಸಿದರೆ ಸಾಕಾಗ್ತದೆ. ಆವಾಗ ಚೆನ್ನಾಗಿ ಕುದಿ ಬಂದ ತಕ್ಷಣ ಅದು ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಕುದಿ ಕೂಡ ಬರ್ತಾ ಇದೆ. ಈಗ ಅದಕ್ಕೆ 1.5 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಬೇಕು. ಈಗ ನಾನು 1.5 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ. ಈಗ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪವನ್ನು ಹಾಕಿ ಜಾಸ್ತಿ ಕುದಿಸಬೇಕಾಗಿಲ್ಲ. ಯಾಕೆಂದರೆ ತುಪ್ಪವನ್ನು ನಾವು ಆಲ್ರೆಡಿ ಫ್ರೈ ಮಾಡ್ತೀವಿ ಅದರಿಂದ, ಬೇಯಿಸ್ತೀವಿ ಅದರಿಂದ, ಅದನ್ನು ಜಾಸ್ತಿ ಕುದಿಸಬೇಕಾಗಿಲ್ಲ. ಇವಾಗ ನಮ್ಮದು ಪ್ರಾನ್ ಕರಿ ರೆಡಿ. ಗ್ಯಾಸನ್ನು ಆಫ್ ಮಾಡಿ. ಇದು ನಿಮಗೆ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನೀವು ನನ್ನ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಲು ಮರೆಯಬೇಡಿ. ನನ್ನ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.